ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ರು? ಕಾಂಗ್ರೆಸ್ ಅವ್ರು ಯಾಕೆ ಹಂಗ್ ಮುಗಿ ಬೀಳಿದ್ರಲ್ಲ? ನೀವು ಬಿ ಕೆ ಹರಿಪ್ರಸಾದ್, ಶರತ್ ಬಚ್ಚೇಗೌಡರು, ರವಿ ಅವರು ಏನ್ ಅವ್ರ ಮೈ ಮೇಲೆ ಬಿದ್ರಿ, ಅಕ್ಷರಶಃ ಮೈ ಮೇಲೆ ಬಿದ್ರಿ. ಈಗ ನೋಡಿ ಸರ್, ರಾಜ್ಯದ ಜನತೆಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಸಂವಿಧಾನದಲ್ಲಿ ಆರ್ಟಿಕಲ್ 152 ಇಂದ ಆರ್ಟಿಕಲ್ 162 ಗವರ್ನರ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 163 ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಗೆ ಹೇಳ್ತಾರೋ ಹಾಗೆ ರಾಜ್ಯಪಾಲರು ಕೇಳಬೇಕು ಅಂತ. ನಾವು ರಾಜ್ಯಪಾಲರನ್ನ ಸರ್ ಡ್ಯಾನ್ಸ್ ಆಡಿ ಅಂತ ಕೇಳಲಿಲ್ಲ, ಸರ್ ಒಂದು ಹಾಡು ಹೇಳಿ ಅಂತ ಕೇಳಲಿಲ್ಲ, ರಾಜ್ಯಪಾಲರನ್ನ ನಾವಿನ್ನೇನೋ ಕೇಳಲಿಲ್ಲ. ನಮ್ಮ ಸರ್ಕಾರದ ಯೋಜನೆಗಳನ್ನ, ನಮಗೆ ಕೇಂದ್ರದಿಂದ ಆಗಿರೋ ಅನ್ಯಾಯನ ನಾವೊಂದು ಸ್ಪೀಚ್ ಬರ್ಕೊಟ್ವಿ, ಅದನ್ನು ಓದಬೇಕು, ಇದು ಕರ್ತವ್ಯ ಕೂಡ. ಆದ್ರೆ ಗವರ್ನರ್ ಅವ್ರು ಓದ್ಲಿಲ್ಲ, ಆಯ್ತು ನಮ್ಗೆ ಅದಕ್ಕೆ ಬೇಜಾರಿಲ್ಲ. ಸರ್ ಒಬ್ಬ ಪ್ರೈಮರಿ ಸ್ಕೂಲ್ ಹುಡುಗ ನ್ಯಾಷನಲ್ ಆಂಥಮ್ ಬರ್ತಿದ್ರೆ ಎದ್ದು ನಿಂತ್ಕೊಂತಾನೆ. ಹಳ್ಳಿಗಳಲ್ಲಿ ಯಾರಾದ್ರೂ ನ್ಯಾಷನಲ್ ಆಂಥಮ್ ಬರುವಾಗ ಗೌರವ ಕೊಡ್ಲಿಲ್ಲ ಅಂದ್ರೆ ಊರವರೆಲ್ಲ ಇಟ್ಕೊಂಡು ಹೊಡಿತಾರೆ. ನಾವು ಒಬ್ಬ ಗವರ್ನರು ನ್ಯಾಷನಲ್ ಆಂಥಮ್ ಆಡದೆ ಹೋಗ್ತಾ ಇರುವಾಗ ನಾನು ನಮಸ್ಕಾರ ಹಾಕಿ, ನೀವು ನನ್ನ ವಿಡಿಯೋ ನೋಡಿ ಸರ್ ಪ್ಲೀಸ್ ನ್ಯಾಷನಲ್ ಆಂಥಮ್ ಹೇಳಿ ಅಂತ ನಾನು ಹೇಳಿದೆ. ನಮ್ಮ ಹರಿಪ್ರಸಾದ್ ಸಾಹೇಬ್ರು ಏನ್ ಹೇಳಿದ್ರು, ದಯವಿಟ್ಟು ನ್ಯಾಷನಲ್ ಆಂಥಮ್ ಹೇಳಿ, ನ್ಯಾಷನಲ್ ಆಂಥಮ್ ಹೇಳಿ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ಇದನ್ನ ಮುಗಿ ಬೀಳೋದು ಅಂದ್ರೆ ಹೆಂಗೆ?